ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸೂರ್ಯ ಮನೆಗೆ ಬರ್ತಾನೆ. ಮನೆಯವರೆಲ್ಲ ಎಲ್ಲೆಲ್ಲಿದ್ದೀರಾ, ಬೇಗ ಬನ್ನಿ ಅಂತ ಕರೀತಾನೆ. ಆಗ ಮನುಜ, ಏನೋ ನಿಂದು ಬೆಳಬೆಳಿಗ್ಗೆ ಅಂತ ಕೇಳ್ತಾನೆ. ಯಾಕೋ ನೀನು ಮಾತ್ರ ಅನುಮಾನಕ್ಕೆ ಈ ಸಮಯದಲ್ಲೇ ಹೋಗಬೇಕಿತ್ತೇನೋ, ಅಷ್ಟೊಂದು ಅರ್ಜೆಂಟಾಗಿತ್ತೇನೋ ನಿನಗೆ ಅಂತ ಸೂರ್ಯ ಕೇಳ್ತಾನೆ. ಯಾಕೋ ಏನೇನೋ ಹೇಳ್ತಿದೆಯಾ, ಅವ್ನು ಹೋಗಲಿ ಬಿಡು, ಹೊಸದಾಗಿ ಮದುವೆ ಆಗಿರೋ ಜೋಡಿ. ನೀನು ಬೇಕಾದರೆ ಕಬ್ಬನ್ ಪಾರ್ಕ್, ಲಾಲ್ಬಾಗು ಎಲ್ಲಾದರೂ ಇಲ್ಲೇ ಹೋಗ್ಬಾ ಅಂತ ಶಾಂತಿ ಹೇಳ್ತಾರೆ. ಯಾಕೆ ಅವ್ನು ಮಾತ್ರ ಅಣ್ಣಮನೆಗೆ ಹೋಗ್ಬೋದು, ನಾವು ಮಾತ್ರ ಹೋಗಬಾರ್ದಾ ಅಣ್ಣಮನೆಗೆ? ನಾವ್ಯಾಕೆ ಇಲ್ಲೇ ಹೋಗಬೇಕು? ಮೀನಾ, ನಿನಗೂ ಹನಿಮೂನ್ಗೆ ಹೋಗಬೇಕು ಅಂತ ಅನ್ನಿಸ್ತಿಲ್ವಮ್ಮ ಅಂತ ಸೂರ್ಯ ಕೇಳ್ತಾನೆ. ಮತ್ತೆ ಅನಿಸೋದಿಲ್ವಾ? ಮದುವೆ ಆದಾಗಿಂದ ನಾವು ಎಲ್ಲೂ ಹೋಗೇ ಇಲ್ಲ. ಅನಿಸುತ್ತೆ ಅಲ್ವಾ, ನನಗೂ ಆಸೆ ಇದೆ ಅಂತ ಮೀನಾ ಹೇಳ್ತಾಳೆ. ಸರಿ ನಾವು ಹೋಗೋಣ, ಎಲ್ಲರೂ ಒಟ್ಟಿಗೆ ಸೇರಿ ಅಣ್ಣಮನೆಗೆ ಟ್ರಿಪ್ ಹೋಗಿಬಿಡೋಣ, ಎಲ್ರಿಗೂ ಒಟ್ಟಿಗೆ ಟಿಕೆಟ್ ಬುಕ್ ಮಾಡು ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಮತ್ತು ರಂಗನಾಥ್ ಶಾಕ್ ಆಗ್ತಾರೆ. ಏನೋ ಹೇಳ್ತಿದೆಯಾ ಅಂದಾಗ, ಹೌದಪ್ಪ ಎಲ್ಲರೂ ಹೋಗೋಣ, ಅದ್ಯಾಕೆ ನೀವು ಬೇರೆ ಬೇರೆ ಮನೆಯಲ್ಲಿ ಇರಬೇಕು, ಎಲ್ಲರೂ ಹೋಗೋಣ ಅಂತ ಸೂರ್ಯ ಹೇಳ್ತಾನೆ. ನಾವು ಅಲ್ಲಿ ಹೋಗ್ತಾ ಇರೋದು ಹನಿಮೂನ್ಗೆ ಕಣೋ ಅಂತ ಮನೋಜ್ ಹೇಳ್ತಾನೆ. ಸೂರ್ಯ, ನಾವು ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ಹೋಗ್ತಾನೆ. ಮೀನಾ ನಾಚ್ಕೋತಿರ್ತಾಳೆ. ಹಾಗೆ ಇಲ್ಲಿ ಸೂರ್ಯ ಮೀನಾಗೆ ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಒಕ್ಕೆ ಕೊಟ್ಟು ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾನೆ. ಆಗ ಮೀನಾಗೆ ತುಂಬಾ ಖುಷಿಯಾಗುತ್ತೆ. ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಶೇರ್, ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡಿ.